ಲೇ ನೋಡ್ಕೊಂಬ ಅಲ್ಲೋಡು ಏಯ್ ತಾಯಿ ಹಾಕ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾವು ಸೆವೆನ್ ಸಿಸ್ಟರ್ ರೈಡಿನ ಡೇ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ರೈಡ್ ಬಂದ್ಬಿಟ್ಟು ಕರೀಂನಗರಿಂದ ಜಬಲ್ಪುರ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇಟ್ಸ್ ಆಲ್ಮೋಸ್ಟ್ 650-700 ಕಿಲೋಮೀಟರ್ಸ್ ಇವತ್ತು. ಸೊ ನೆನ್ನೆ 750 to 800 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಸೊ ಇವತ್ತು 650 to 700 ಅನಿಸುತ್ತೆ. ಸೊ ಇವತ್ತು ಈ ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಸೆವೆನ್ ಸಿಸ್ಟರ್ಸ್ನ ಸೆಕೆಂಡ್ ಡೇ ಆಗಿರುತ್ತೆ. ಸೊ ಬರೀ ಹೈವೇನೆಸ್ನೇ ಇದ್ರೆ ಬೇರೆ ಏನೂ ಇಲ್ಲ. ಹೋಗೋದು ಸುಮ್ಮನೆ ಹೈವೇಲಿ ಹೋಗಿ ತುಂಬ ಬೇಜಾರಾಗೋಗ್ಬಿಡುತ್ತೆ. ಸೊ ನಮ್ಮ ಸೆನಾ ಇಂಟರ್ಕಾಮ್ ಇರೋದ್ರಿಂದ ಸ್ವಲ್ಪ ಬೇಜಾರು ಕಳೆಯುತ್ತೆ, ಯಾಕಂದರೆ ಮಾತಾಡಿಕೊಂಡು ಜಾಲಿ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಸೊ ಜಸ್ಟು ಇವಾಗಿನ ಹಿಂಗೆ ಪಾಸ್ ಆದರು ಮುಂದೆ. ಸೊ 4 ಜನ ಆರಾಮಾಗಿ ಮಾತಾಡಿಕೊಂಡು. ಸೊ ಶಿಶಿರ್ ಅಂತ ನಮ್ಮ ಜೊತೆ ಒಬ್ಬರು ರೈಡರ್ ಇದ್ದಾರೆ, ಅವ್ರ ಹತ್ರ ಸೆನಾ ಇರಲಿಲ್ಲ. ಸೊ ಈ ರೈಡಿಗೆ ಬೇಕೇ ಬೇಕು ಅಂತ ಅವ್ರಿಗೂ ಸೆನಾ ತರಿಸಿ ಅವ್ರನ್ನೂ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು. ಸೊ ಎಲ್ಲ ಜಾಲಿ. ಇವಾಗ ಟೈಮ್ ಬಂದು 9:15 ಸ್ನೇಹಿತರೆ. ನಾವು 8:30ಗೆ ನಾವು ಚೆಕ್ಔಟ್ ಮಾಡಿದ್ವಿ. ಸೊ ಇನ್ನೂ ಬೇಗನೆ ಮಾಡಿದ್ವಿ. ಸೊ ಅಲ್ಲಿಂದ ಫುಲ್ಲು ಟ್ರಾಫಿಕ್ ಇದ್ರಿಂದ ಸೊ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 9:15. ಸೊ ತಿಂಡಿಗೆ ಎಲ್ಲಾದರೂ ಹಾಕೋಣ ಮುಂದೆ ಅಂತ. ನುಗ್ಲಿ ಬನಾನ ನುಗ್ಲಿ ನೋಡ್ತಾ ಇರ್ಬೋದು. ಆ ಕಡೆ ನದಿ ಇದೆ, ನೀರು ಫುಲ್ಲು ಖಾಲಿ. ಸೊ ಅಲ್ಲಿ ನೋಡಿ ಕ್ವಾರಿ ಹೆಂಗೆ ತೆಗೆದಾಕ್ಬಿಟ್ಟವ್ರೆ. ಸೊ ಇನ್ನೊಂದು ಸ್ನೇಹಿತರೆ, ಈ ರೋಡಲ್ಲಿ ತುಂಬ ಹಸುಗಳಿದ್ದಾವೆ. ಸ್ವಲ್ಪ ಹುಷಾರಾಗಿ ಹೋಗಬೇಕು. 10 ಗಂಟೆ ಕರೆಕ್ಟಾಗೆ ಬ್ರೇಕ್ಫಾಸ್ಟಿಗೆ ಹಾಕ್ತಾಯಿದ್ದೀವಿ. ಸೊ 10:10ಕ್ಕೆ ಒಂದು ವೀಡಿಯೋ ನೋಡಬೇಕು. ವೀಡಿಯೋ ನೋಡಿ ಅದರಲ್ಲಿ ಏನು ಹೇಳಿದ್ದಾನೆ, ಕರೆಕ್ಟಾಗಿ ಹೇಳಿದ್ದಾನೆ, ಏನು ಹೇಳಿದ್ದಾನೆ ನೋಡಿ. ಮತ್ತು ಈ ವ್ಲಾಗ್ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದರೆ ಜನ ಜಾಸ್ತಿ ಕೇಳೋದು ಕಾಂಟ್ರವರ್ಸಿ ಬರೀ ಇದೇ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಏನಂದರೆ ಕಾಂಟ್ರವರ್ಸಿ ವೀಡಿಯೋ ಹಾಕಿದ್ರೇ ವೀಡಿಯೋ ಓಡೋದು ಅಂತ ಬರೀ ಕಾಂಟ್ರವರ್ಸಿನೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಇವಾಗ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ನೋಡೋಣ ಇನ್ನು ಮ್ಯಾಟರ್ ಏನು ಬಂದಿದೆ ಅದ್ರ ಬಗ್ಗೆ ಮಾತಾಡಿಕೊಂಡು ಹೋಗೋಣ. ಸೊ ಬನ್ನಿ ಹೋಗಿ ಮುಂದೆ ತಿಂಡಿಗೆ ಹಾಕಿ ತಿಂಡಿ ಮಾಡಿಕೊಂಡು ಹಾಗೆ ಮಾತಾಡೋಣ. ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಸೇಮ್ KGF ಅಲ್ಲಿ ಬರುತ್ತಲ್ಲ, ಸೇಮ್ ಅದೇ ಥರ ಇದೆ ಅಲ್ಲಿ. ಇಲ್ಲಿ ತುಂಬ ಹತ್ತಿ ಬೆಳೀತಾರೆ, ಎಷ್ಟು ಲೋಡ್ ಆಗಿದೆ ಅಂತ. ಸೊ ಇಲ್ಲಿ ನೋಡಿ ಫ್ಯಾಕ್ಟ್ರಿನೇ ಇದೆ ಇಲ್ಲಿ. ನೋಡಿ ಅಲ್ಲಿ ಫ್ಯಾಕ್ಟ್ರಿ ಇದೆ, ಎಷ್ಟು ಇದೆ ನೋಡಿ ಹತ್ತಿ. ನೋಡಿ ಅಲ್ಲೆಲ್ಲ ಬೆಳೆದಿದ್ದಾರೆ, ಅದೇ ಹತ್ತಿ, ಕಾಟನ್ ಪ್ಲ್ಯಾಂಟ್. ಅಪ್ಪ ಎಷ್ಟು ಲೋಡ್ ಇದೆ ನೋಡಿ ಸ್ನೇಹಿತರೆ. ಟೈಮ್ ಬಂದು ಇವಾಗ 10 ಗಂಟೆ. ಸೊ ತಿಂಡಿಗೆ ಸ್ಟಾಪ್ ಹಾಕಿದ್ದೀವಿ. ಸೊ ಇಲ್ಲಿ ತಿಂಡಿ ಮಾಡಿಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಅಣ್ಣ ಸ್ಟ್ಯಾಂಡ್ ಕರ್ನಾಟಕ, ಕೇರಳ नहीं, मेघालय 11,000 ಹಿಮಾಲಯನ್. ನಾನು ಮಾಡಿರೋ ಮಾಡಿಫೈಗೆ ಜನ ಸೈಕಾಗ್ಬಿಟ್ಟವ್ರು, ಯಾವ ಗಾಡಿ ಇದು ಅಂತ. ಹಿಮಾಲಯನ್ ಅಂತ ಗೊತ್ತೇ ಆಗಲ್ಲ. ಕರ ಫುಲ್ ದಾಲ್ ಫುಲ್ ಬಸ್ ಮಾಡಿ ಲೇ ನೋಡ್ಕೊಂಬ ಅಲ್ಲೋಡು ಏಯ್ ತಾಯಿ ಹಾಕು ಸ್ಟೆಪ್ಪು ಹಾಕು ಕುದ್ರೆ ಹಾಕು ಹಾಕು ಸ್ಟೆಪ್ಪು. ಬ್ರೋ ಏನಾಗಿದೆ ಬ್ರೋ ಇಲ್ಲಿ? ಇಲ್ಲ ಬ್ರೋ, ಆಕ್ಸಿಡೆಂಟ್ ಆಗಿದೆ. ಇವಾಗ ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇದ್ದೀವಿ. ವೆಲ್ಕಮ್ ಟು ಮಹಾರಾಷ್ಟ್ರ ಆರ್ಚ್ ನೋಡ್ಬೋದು ನೀವು. ಸೊ ಇವಾಗ ಟೈಮ್ ಆಗಲೇ
11:45. ಇನ್ನು 7 to 8 hours ರೈಡ್ ಮಾಡಬೇಕು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ. ನಮ್ಮ ಗಿಲ್ಕಿ ಮಾತ್ರ ಬೆಂಕಿ ಸಕ್ಕತ್ತಾಗಿ ನುಗ್ತಾವನೆ. ಕರೆಂಟ್ಲಿ ಇವಾಗ ನಾಗ್ಪುರಲ್ಲಿದ್ದೀವಿ. ಸೊ ಇನ್ನು 309 ಕಿಲೋಮೀಟ್ರ್ ಇದೆ. ನೋಡಿ ಸ್ನೇಹಿತರೆ, ನಮ್ಮ ಅಭಿಯವ್ರನ್ನ ಏನು ಆರಾಮಾಗಿ ಓಡಿಸ್ತಿದ್ದಾರೆ ನೋಡಿ. ಕ್ರೂಸಿಗೆ ಹಾಕ್ಬಿಟ್ಟಿದ್ದಾರೆ 120 130ಗೆ. ನೋಡಿ ಹೆಂಗೆ ಕೂತ್ಕೊಂಡು ಓಡಿಸ್ತಿದ್ದಾರೆ ಆರಾಮಾಗೆ. ನಾವಂತ ತೊಗೊಂಬಿಡೋಣ BMW. ಏನು ಕ್ರೇಜಿಯಾಗಿ ಹೋಗ್ತಾರೆ ಗೊತ್ತಾ, ಎಫರ್ಟ್ಲೆಸ್ಸು. ನಮ್ಗೆ ತುಂಬ ಎಫರ್ಟ್ ಬೇಕು ಗಾಡಿ ಮುಂದೆ ಫಾಸ್ಟಾಗಿ ಹೋಗೋಕ್ಕೆ. ನೋಡಿ ಎಫರ್ಟ್ಲೆಸ್ಸು ನೋಡಿ, ತಿಕ್ಕ ಹೊರಿಸ್ತಾರೆ ನಮಗೆ. ಆರಾಮಾಗಿ ಹಿಂದೆ ಸೀಟ್ ಮೇಲೆ ಆರಾಮಾಗಿ ಹೊರಿಕೊಂಡು ಕೂತಿದ್ದಾರೆ ನೋಡಿ. ನಾವೊಂದು ಎತ್ಕೊಂಬಿಡೋಣ. ಏನು ಜಾಸ್ತಿ ಏನಿಲ್ಲ, ಒಂದು 20 ಲಕ್ಷ ಅಷ್ಟೇ, ಬರೇ 20 ಲಕ್ಷ ಗುರು. ಯಪ್ಪ 20 ಲಕ್ಷನಾ? ಅಯ್ಯೋ ತಲೆಗಿರುತ್ತೆ ಗುರು. ನೋಡಿ ಎಷ್ಟು ಆರಾಮಾಗಿ ಓಡಿಸ್ಕೊಂಡು ಸ್ಟ್ರೈಟು ಆರಾಮಾಗಿ ಬರ್ತಾರೆ ಅವರು. ಎಷ್ಟು 1000 ಕಿಲೋಮೀಟ್ರ್ ಹೋದ್ರೂ ಮೈ ನೋವಾಗಲ್ಲ ಅದರಲ್ಲಿ. ಇಲ್ಲೊಂದು ಸ್ವಲ್ಪ ಗೂಗಲ್ ಮ್ಯಾಪು ಸೈಕ್ ಮಾಡ್ತು. ಸೊ ಯೂಟರ್ನ್ ತೊಗೊತಾ ಇದ್ದೀವಿ ನಾವು. ಆ ಕಡೆ ರೋಡಿಗೆ ಹೋಗಬೇಕು. ದೇರ್ ಈಸ್ ನೋ ಯೂಟರ್ನ್. ಇಲ್ಲೇ ಯೂಟರ್ನ್ ಇದೆ ಅಂತ ತೋರಿಸ್ತಿದೆ, ಬಟ್ ಯೂಟರ್ನ್ ಇಲ್ಲ ಇಲ್ಲಿ. ಈ ಕಡೆ ಸೈಡ್ ಹೆಂಗಂದ್ರೆ ಹಂಗೆ ಎಳಿತಾರೆ ಗುರು. ಒಂದು ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಮಧ್ಯದ ರೋಡಿಗೆ ಸುಮ್ಮನೆ ಬರ್ತಾ ಇದ್ದಾರೆ ಇಷ್ಟ ಬಂದಂಗೆ ಮಾಡಿ. ಗಸ್ಗ 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 ಗಸ್ಗ. ಫೈನಲಿ ವಿ ಎಂಟರ್ಡ್ ಮಧ್ಯಪ್ರದೇಶ್ ಸ್ನೇಹಿತರೆ. ಮಧ್ಯಪ್ರದೇಶ್ಗೆ ಬಂದಿದ್ದೀವಿ. ಸೊ ಇವಾಗ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ಇಲ್ಲಿ ಫಾರೆಸ್ಟ್ ಇದು, ಲಮ್ಹೇಟಾ ಘಾಟ್ ಅಂತ. ರೋಡ್ಸ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಇನ್ನು 170 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ತುಂಬ ಕೋತಿಗಳಿದ್ದಾವೆ ಇಲ್ಲಿ. ಸೊ ಪಟ್ ಅನ್ನಂಗೆ ಅಡ್ಡಾಡನೆ ಬರ್ತಿದ್ದಾವೆ. ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಫಾರೆಸ್ಟ್ ಅಂತ ಇದು. ರೋಡ್ಸ್ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಕೋತಿಗಳೆಲ್ಲ ರೋಡಲ್ಲೇ ಇದ್ದಾವೆ. ಹೈ ಓಡ್ರಿ ಓಡ್ರಿ ಓಡ್ರಿ. ಸೊ ಇವ್ರು ಏನಾದರೂ ಫೀಡ್ ಮಾಡಿಬಿಡ್ತಾರೆ. ಇದು ಪ್ರಾಬ್ಲಮ್ ಆಗೋದೇ ಹೀಗೆ. ಅದು ಆರಾಮಾಗಿ ಕಾಡಲ್ಲಿ ಇರ್ತವೆ ಕೋತಿಗಳೆಲ್ಲ. ಸೊ ಯಾರನ್ನ ಬಂದಾಗ ಅದಕ್ಕೆ ಫೀಡ್ ಮಾಡಿಬಿಡ್ತಾರೆ. ಯಾವಾಗ ಒನ್ ಟೈಮ್ ಮಾಡಿರ್ತಾರೆ. ಸೊ ಅವೆಲ್ಲ ಯಾವಾಗಲೂ ಇಲ್ಲೇ ಸಿಗುತ್ತೆ ಊಟ ಅಂತ ರೋಡಲ್ಲೇ ಇರ್ತವೆ. ಸೊ ಇದೇ ಆಗೋದು. ಯಾವತ್ತಿದ್ರೂ ಫಾರೆಸ್ಟ್ ಸೈಡು ಯಾವುದೇ ಪ್ರಾಣಿಗೆ ಫುಡ್ ಫೀಡ್ ಮಾಡೋಕ್ಕೆ ಹೋಗಬೇಡಿ. ಫ್ರೂಟ್ಸ್ ಆಯಿತು, ಏನಾದರೂ ಬೇರೆ ಆಯಿತು, ಫೀಡ್ ಮಾಡೋಕ್ಕೆ ಹೋಗಬೇಡಿ. ಸೊ ರೋಡಿಗೆ ಬರ್ತವೆ, ಗಾಡಿಗಳು ಬರ್ತವೆ. ಸೊ ಗಾಡಿ ಹತ್ತಿಸ್ಕೊಂಡು ಹೋಗ್ತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ಮೆಶ್ ಥರ ಹಾಕ್ಬಿಟ್ಟಿದ್ದಾರೆ. ಸೊ ಯಾವುದೇ ಕಾಡು ಪ್ರಾಣಿ ಒಳಗಡೆ ರೋಡಿಗೆ ಎಂಟ್ರಿ ಆಗಬಾರ್ದು ಅಂತ. ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಯಾವುದು ಎಂಟ್ರಿ ಆಗಲ್ಲ ರೋಡಿಗೆ. ಕೋತಿ ಮಾತ್ರ ಎಗರು ಬಂದ್ಬಿಡ್ತವೆ, ಇನ್ಯಾವುದು ಬರೋಕ್ಕಾಗಲ್ಲ. ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆ. ಫೈನಲಿ ಸ್ಟೇ ರೀಚ್ ಆಗಿದ್ದೀವಿ. ಸಮ್ 650 to 700 ಕಿಲೋಮೀಟರ್ಸ್ ರೈಡ್ ಇವತ್ತಿಂದು ಮುಗೀತು. ಸೊ ನೋಡಿ ಆಶೀರ್ವಾದ್ ಅಂತ ಇಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಸೊ ಹೀಗಿದೆ. ಸೊ ಅಲ್ಲಿ ನೋಡಿ ಬ್ರೂನೋ ಅಂತೆ, ಸೂಪರ್, ಫುಲ್ಲಿ ಟ್ರೈನ್ಡ್ ಬ್ರೂನೋ. ಸೊ ಸರಿ ಸ್ನೇಹಿತರೆ, ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ. ಫುಲ್ಲು ಟೈರ್ಡಾಗಿ ಹೋಗ್ಬಿಟ್ಟಿದೆ. ಬಿಕಾಸ್ ಒಂದೇ ಸಮ ಗಾಡಿ ಓಡಿಸ್ತಾ ಇರಬೇಕು. ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬಾಯ್.